ಬಂತು ಸೂರ್ಯಗ್ರಹಣ. ಈ 6 ರಾಶಿದವರಿಗೆ ಮುಟ್ಟಿದ್ದಲ್ಲ ಚಿನ್ನ ಅಂತ ಹೇಳ್ಬೋದು. ಈ 3 ರಾಶಿಯವರಿಗೆ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಸೂರ್ಯಗ್ರಹಣದ ಸಮಯ ಮತ್ತು ಸೂರ್ಯಗ್ರಹಣ ಮುಗಿದ ಮೇಲೆ ಅದೃಷ್ಟಶಾಲಿ ರಾಶಿಗಳು ಯಾವುದು ಎಲ್ಲವನ್ನು ಕೂಡ ನೋಡೋಣ. ಇನ್ನು ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಗಿದೆ. ಬೇಗ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದಲ್ಲ ಎರಡರ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಗೃಹಲಕ್ಷ್ಮಿಯರಿಗೆ ಬಂದಿದೆ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಮೂಲಕ ನೀವು ಮತ್ತೊಮ್ಮೆ ಬಯೋಮೆಟ್ರಿಕ್ ಕೂಡ ಕೊಡಬೇಕು ಮತ್ತು ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ ಕೂಡ ಬಂದಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಹಾಗೂ BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಕೂಡ ಬಂದಿದೆ. ಏನಂತ ನೋಡೋಣ. ಇನ್ನು ವೀಕ್ಷಕರೇ, ಈ ಒಂದು ಸೂರ್ಯಗ್ರಹಣ ಈ ಬಾರಿ ಬಂದಿರುತ್ತಲ್ಲ ಮತ್ತೆ 2040ಕ್ಕೆ ಬರುತ್ತೆ. ಅಂದ್ರೆ ವೀಕ್ಷಕರೇ, ಇನ್ನು 13 ವರ್ಷ ಕಾಯಬೇಕು. ಇದು ಸುದೀರ್ಘ ಸೂರ್ಯಗ್ರಹಣ ಅಂತ ಹೇಳಲಾಗ್ತಾ ಇದೆ ಮತ್ತು ಖಗ್ರ ಸೂರ್ಯಗ್ರಹಣ ಮತ್ತು ಭಾರತದಲ್ಲಿ ಈ ಒಂದು ಸೂರ್ಯಗ್ರಹಣದ ಸಮಯ ಏನು ಅದನ್ನು ಕೂಡ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮತ್ತೆ ನಮ್ಮ ಕರ್ನಾಟಕ ಬಂದ್ ಬಗ್ಗೆನೂ ಕೂಡ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ವೀಕ್ಷಕರೇ, ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಘೋಷಣೆಯನ್ನ ಮಾಡಿರುವಂತದ್ದು. ಕೈ ಬಿಡೋ ಪ್ರಶ್ನೆ ಇಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಶಾಲೆ, ಕಾಲೇಜು, ಸಾರಿಗೆ, ಬಸ್ ಸಂಚಾರದ ಬಗ್ಗೆ ಒಂದು ಅಪ್ಡೇಟ್ ಇದೆ. ಆಗಸ್ಟ್ 13ನೇ ತಾರೀಕಿಗೆ ಕರ್ನಾಟಕ ಬಂದ್ ಆಗುತ್ತಾ, ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ, ಎಲ್ಲಾ ಒಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಇದು ಒಂದು ಆಲ್ ಇನ್ ಒನ್ ವಿಡಿಯೋ ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು 7ನೇ ಗ್ಯಾರಂಟಿ ಕೂಡ ಘೋಷಣೆ ಮಾಡಿದ್ದಾರೆ. ಹೌದು, ನಿಮಗೆಲ್ಲ ಗೊತ್ತೇ ಇದೆ 5 ಗ್ಯಾರಂಟಿಗಳು ಇರುವಂತದ್ದು. ಈಗ 6ನೇ ಗ್ಯಾರಂಟಿ ಯಾವುದು, 7ನೇ ಗ್ಯಾರಂಟಿ ಯಾವುದು, ಈ 2 ಗ್ಯಾರಂಟಿಗಳ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಘೋಷಣೆಯನ್ನ ಮಾಡಿರುವಂತದ್ದು. 7ನೇ ಗ್ಯಾರಂಟಿ ನಿಜಕ್ಕೂ ತುಂಬಾ ಬೆಸ್ಟ್ ಅಂತ ಹೇಳಲಾಗ್ತಾ ಇದೆ. ಸೊ ತುಂಬಾ ದೊಡ್ಡ ಒಂದು ಸಿಹಿ ಸುದ್ದಿ ಎಲ್ಲ ಜನರಿಗೆ ಅಂತ ಹೇಳ್ಬಹುದು. ಇನ್ನು ಖಾಲಿ ನಿವೇಶನ ಸೈಟ್ ಇದ್ದವರಿಗೆ, ಅಂದ್ರೆ ನೀವು ಕೂಡ ಸ್ವಂತ ಜಾಗ ಸೈಟ್ ಹೊಂದ್ಕೊಂಡಿದ್ರೆ ನಿಮಗೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಖಾಲಿ ಸೈಟ್ ಸ್ವಚ್ಛ ಮಾಡದ ಮಾಲೀಕರಿಗೆ 1 ಲಕ್ಷ ರೂಪಾಯಿವರೆಗೂ ದಂಡ ಕೂಡ ಹಾಕಲಾಗುತ್ತೆ. ಮತ್ತೆ ಖಾಲಿ ನಿವೇಶನ ಸೈಟ್ ಇದ್ದವರಿಗೆ ಇನ್ ಮುಂದೆ ಹೊಸ ನಿಯಮ ಅಂತಾನು ಕೂಡ ಹೇಳಲಾಗ್ತಾ ಇದೆ. ನಿಯಮ ತಪ್ಪಿದ್ರೆ 1 ಲಕ್ಷಕ್ಕೂ ಹೆಚ್ಚು ದಂಡ ಬೀಳೋ ಸಾಧ್ಯತೆ ಇದೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಕೌಂಟ್ಗೆ ಹಣ ಜಮೆ ಆಗ್ತಾ ಇದೆ. ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಹಣ ಬರುತ್ತೆ ಆ ಒಂದು ಮಾಹಿತಿ ಕೂಡ ನಿಮಗೆ ಹೇಳ್ತೇವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ನಿಮಗೆ 32ನೇ ಕಂತು ಹಣ ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ? ಈಗಾಗಲೇ ಕರ್ನಾಟಕ ರಾಜ್ಯದಂತ ಗೃಹಲಕ್ಷ್ಮಿಯರ ಅಕೌಂಟ್ಗೆ 32ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಸೊ ನಿಮ್ಮ ಅಕೌಂಟ್ಗೆ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಸೂರ್ಯಗ್ರಹಣದ ಬಗ್ಗೆ ನೋಡಿ ವೀಕ್ಷಕರೇ, ಇದು 21ನೇ ಶತಮಾನದ ಸುದೀರ್ಘ ಖಗ್ರ ಸೂರ್ಯಗ್ರಹಣ ಅಂತ ಹೇಳಲಾಗ್ತಾ ಇದೆ. ಇದು ನಿಮಗೆ ಆಗಸ್ಟ್ 12ರಂದು ನೋಡೋದಕ್ಕೆ ಸಿಗುತ್ತೆ. ಆದ್ರೆ ಇದು ಭಾರತದಲ್ಲಿ ಗೋಚರವಾಗುವುದಿಲ್ಲ. ಅಂದ್ರೆ ಯಾವ ಒಂದು ದೇಶಗಳಲ್ಲಿ ಗೋಚರವಾಗುತ್ತೆ ಅಂದ್ರೆ ಇದು ಮುಖ್ಯವಾಗಿ ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ಪೇನ್ ಈ ಒಂದು ಮೊದಲಾದ ದೇಶಗಳಲ್ಲಿ ಈ ಒಂದು ಸೂರ್ಯಗ್ರಹಣ ಗೋಚರವಾಗುತ್ತೆ. ಸೂರ್ಯಗ್ರಹಣದ ಸಮಯದಲ್ಲಿ ಭಾರತದಲ್ಲಿ ರಾತ್ರಿ ಆಗಿರೋ ಕಾರಣ ನಮ್ಮ ಭಾರತದಲ್ಲಿ ಸೂತಕ ಕಾಲ ಅನ್ವಯಿಸುವುದಿಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದು. ಸೊ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 9:45 ಸೂರ್ಯಗ್ರಹಣ ಪ್ರಾರಂಭವಾಗುತ್ತೆ. ಇನ್ನು ಬೆಳಗಿನ ಜಾವ 4:25 ಈ ಒಂದು ಗ್ರಹಣ ಇರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಮುಂದೆ ಈ ರೀತಿ ಖಗ್ರ ಸೂರ್ಯಗ್ರಹಣ 2040ಕ್ಕೆ ಭಾರತದಲ್ಲಿ ಸಂಭವಿಸಲಿದೆ ಅಂತಲೂ ಕೂಡ ಒಂದು ಭವಿಷ್ಯವಾಣಿ ಹೇಳಿರುವಂತದ್ದು. ನೋಡಿ ವೀಕ್ಷಕರೇ, ಇದು ಈ ವರ್ಷದ 2ನೇ ಸೂರ್ಯಗ್ರಹಣ ಮತ್ತು ಈ ಒಂದು ಸೂರ್ಯಗ್ರಹಣ ಕಟಕ ರಾಶಿಯಲ್ಲಿ ನಡೆಯೋದ್ರಿಂದ ಯಾವ ರಾಶಿಗಳಿಗೆ ಶುಭ ಫಲ, ಅದೃಷ್ಟ ರಾಶಿಗಳು ಯಾವುದು, ಇನ್ನು ಮುಖ್ಯವಾಗಿ ಈ 3 ರಾಶಿ ಇದ್ದವರು ಸ್ವಲ್ಪ ಎಚ್ಚರ ಅಂತಾನು ಕೂಡ ಹೇಳಲಾಗಿದೆ. ಮತ್ತೆ ಗ್ರಹಣದ ಸಮಯದಲ್ಲಿ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರದು ಅಂತಾನು ಕೂಡ ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತೆ. ಮೊದಲಿಗೆ ಹೇಳ್ಬೇಕಂದ್ರೆ ಗರ್ಭಿಣಿಯರು ಕೂಡ ವಿಶೇಷ ಕಾಳಜಿಯನ್ನ ವಹಿಸಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಸೇರಿದಂತೆ ಕೆಲವರು ವಿಶೇಷ ಕಾಳಜಿ ವಹಿಸೋದು ಅಗತ್ಯವಾಗಿರುತ್ತೆ. ಗ್ರಹಣದ ಸೂತಕದ ಅವಧಿಯಲ್ಲಿ ಮನೆಯಿಂದ ಹೊರಗಡೆ ಬಾರದೇ ಇರೋದು, ಚಾಕು, ಕತ್ತರಿ ಅಂತ ಚೂಪಾದ ವಸ್ತುಗಳನ್ನ ಬಳಸಬಾರದು ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ. ವೀಕ್ಷಕರೇ, ಇನ್ನು ಗ್ರಹಣ ಮುಗಿದ ಬಳಿಕ ತಲೆ ಸ್ನಾನ ಮಾಡಿ ದೇವರ ಕೋಣೆಯನ್ನು ಶುಚಿಗೊಳಿಸಿ ದೀಪ ಬೆಳಗಿ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆ ಸಲ್ಲಿಸೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕೂಡ ಸಂಪೂರ್ಣವಾಗಿ ದೂರವಾಗುತ್ತೆ ಅಂತ ಹೇಳಲಾಗಿದೆ. ಮೊದಲಿಗೆ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಫಲ ಅಂತ ನೋಡೋದಾದ್ರೆ ಮೊದಲು 6 ರಾಶಿಗಳಿಗೆ ಶುಭ ಫಲ ಅಂತ ಹೇಳಲಾಗಿದೆ. ಈಗ ನಾವು ಹೇಳುವ 6 ರಾಶಿಯವರ ಪಾಲಿಗೆ ಈ ಸೂರ್ಯಗ್ರಹಣ ಮಹಾರಾಜಯೋಗ ತರಬಹುದು ಮತ್ತು ಆರ್ಥಿಕ ಸ್ಥಿತಿ ಕೂಡ ಸಂಪೂರ್ಣವಾಗಿ ಬದಲಾಗಬಹುದು. ಧನ ಲಾಭ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಲಿದೆ ಅಂತೆ. ಆ ಒಂದು 6 ರಾಶಿಗಳು ಯಾವುದಂದ್ರೆ ಮೊದಲಿಗೆ ಬಂದು ಮೇಷ ರಾಶಿ, 2ನೇದು ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಕುಂಭ ರಾಶಿ ಮತ್ತು ಮೀನ ರಾಶಿ. ನಿಮ್ಮ ರಾಶಿ ಯಾವುದು ಬೇಗನೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಬಹುದು ವೀಕ್ಷಕರೇ. ಇನ್ನು ಈ 3 ರಾಶಿ ಇದ್ದವರು ಸ್ವಲ್ಪ ಜೋಪಾನ ಅಂದ್ರೆ ಜಾಗರೂಕರಾಗಿರ್ಬೇಕು ಅಂತಾನು ಕೂಡ ಹೇಳಲಾಗಿದೆ. ಹಾಗಾದ್ರೆ ಆ ಒಂದು 3 ರಾಶಿಗಳು ಯಾವುದು? ಮುಖ್ಯವಾಗಿ ಸಿಂಹ ರಾಶಿ ಕೂಡ ಬಂದಿದೆ. ಹೌದು, ಸಿಂಹ ರಾಶಿ ಮತ್ತು ವೃಷಭ ರಾಶಿ, ಕಟಕ ರಾಶಿ,
ಕನ್ಯಾ ರಾಶಿ, ಈ ರಾಶಿದವರು ಸ್ವಲ್ಪ ಜಾಗರೂಕರಾಗಿರಿ ಮತ್ತು ಎಚ್ಚರವಾಗಿರಿ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಜ್ಯೋತಿಷ್ಯ ಮತ್ತು ಈ ಭವಿಷ್ಯವಾಣಿಗಳು ನಂಬ್ತೀರಾ ಅಂದ್ರೆ ನೀವು ನಂಬಹುದು, ಇಲ್ಲ ಬಿಡಬಹುದು. ಇನ್ನು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಇದು ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಇನ್ನು 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಯಾವುದು, ರೇಷನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಆಗಿರ್ಬೋದು, ಕರ್ನಾಟಕ ಬಂದ್ ಬಗ್ಗೆ ಎಲ್ಲ ಅಪ್ಡೇಟ್ ಕೂಡ ನೋಡೋಣ. ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಬೇಗನೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 32ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ತುಂಬಾ ಜನರಿಗೆ ಹಣ ಬಂದಿದ್ದಿಲ್ಲ ಅಂತವರಿಗೂ ಕೂಡ ಹಣ ಈಗ ಜಮೆ ಆಗಿರುವಂತದ್ದು. 31ನೇ ಕಂತು ಹಣ ಮತ್ತು 30ನೇ ಕಂತು 31ನೇ ಕಂತು ಎರಡೂ ಕಂತು ಯಾರಿಗೆಲ್ಲ ಬಂದಿದ್ದಿಲ್ಲ ನೋಡಿ ಅವರಿಗೆ ಈಗ ಹಣ ಜಮೆ ಆಗಿದೆ ವೀಕ್ಷಕರೇ. ಸೊ ನೀವು 32ನೇ ಕಂತು ಹಣಕ್ಕೋಸ್ಕರ ಕಾಯ್ತಾ ಇದ್ರೆ ಇನ್ನು ಒಂದು ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗಲಿದೆ. ಅಂದ್ರೆ ಆಗಸ್ಟ್ 15ನೇ ತಾರೀಕಿನವರೆಗೂ ನೀವು ಸ್ವಲ್ಪ ವೇಟ್ ಮಾಡಲೇಬೇಕಾಗುತ್ತೆ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಇಲ್ಲಿ ಬರೋಬ್ಬರಿ 7 ದಿನ ಸಮಯ ಬೇಕಾಗುತ್ತೆ. ಸೊ ವೀಕ್ಷಕರೇ, ಆಗಸ್ಟ್ 15ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ 2,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಕಳೆದ 2 ತಿಂಗಳು 3 ತಿಂಗಳಿಂದ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನೋಡಿ, ನೀವು ಕಡ್ಡಾಯವಾಗಿ DBT ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಸೀಡಿಂಗ್ ಆಗಿದ್ದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಆಕ್ಟಿವ್ ಇರಬೇಕು ಅಂತ ಹೇಳಲಾಗ್ತಾ ಇದೆ. ಮತ್ತೆ ನೀವು ತೆರಿಗೆ ಪಾವತಿದಾರರು ಆಗಿರಬಾರ್ದು. ಯಾಕಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಮರು ಅರ್ಜಿ ಪ್ರಕ್ರಿಯೆ ಮರು ಪರಿಶೀಲನೆ ಕಾರ್ಯ ಕೂಡ ನಡೆಯಲಿದೆ. ಮತ್ತೆ ಗೃಹಲಕ್ಷ್ಮಿಯರ ಮನೆ ಬಾಗಿಲಿಗೆ ಅರ್ಜಿ ನಮೂನೆ ಕೂಡ ಬರಲಿದೆ ವೀಕ್ಷಕರೇ. ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳೇ ನಿಮ್ಮ ಮನೆಗೆ ಬರಲಿದ್ದಾರೆ. ಮತ್ತೆ ಒಂದು ಅರ್ಜಿ ಕೂಡ ನಿಮಗೆ ಕೊಡ್ತಾರೆ, ನೀವು ಅದನ್ನ ತುಂಬಿ ಮತ್ತೆ ವಾಪಸ್ ಕೊಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ನೀವು ಬಯೋಮೆಟ್ರಿಕ್ ಕೂಡ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಮತ್ತೆ ಕರ್ನಾಟಕ ಗ್ರಾಮ 1 ಕೇಂದ್ರಗಳಲ್ಲೂ ಕೂಡ ಈ ಒಂದು ಸೌಲಭ್ಯ ಇರಲಿದೆ. ಮತ್ತು ರೇಷನ್ ಕಾರ್ಡ್ ನ ಆಧಾರದ ಮೇಲೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಡೇಟಾ ಬೇಸ್ ಇರುತ್ತಲ್ಲ, ಆ ಒಂದು ಆಹಾರ ಇಲಾಖೆಯ ಡೇಟಾ ಬೇಸ್ ಅಲ್ಲಿ ನಿಮ್ಮ ಒಂದು ಇನ್ಫಾರ್ಮೇಶನ್ ಕೂಡ ಅಂದ್ರೆ ನಿಮ್ಮ ದಾಖಲಾತಿಗಳನ್ನು ಕೂಡ ಚೆಕ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಈ ಮೂಲಕ ಯಾರೆಲ್ಲ ಅನರ್ಹ ಮತ್ತು ನಕಲಿ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿಯಿಂದ ಔಟ್ ಆಗ್ತಾರೆ. ಇನ್ನು ಅವರಿಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು. ನಕಲಿ ಫಲಾನುಭವಿಗಳಿಗೆ SIR ಪ್ರಕ್ರಿಯೆ ಸದ್ಯಕ್ಕೆ ನಡೀತಾ ಇದೆ. SIR ಪ್ರಕ್ರಿಯೆ ಮುಗಿದ ತಕ್ಷಣ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಮರು ಪರಿಶೀಲನೆ ಕಾರ್ಯ ಕೂಡ ಪ್ರಾರಂಭವಾಗುತ್ತೆ ವೀಕ್ಷಕರೇ. ಆದ್ರೆ ಸದ್ಯಕ್ಕೆ 32ನೇ ಕಂತು ಹಣ ಕೂಡ ಬಿಡುಗಡೆ ಆಗಿರುವಂತದ್ದು ನೋಡಿ. ಮೊನ್ನೆ ತಾನೇ ಜುಲೈ ತಿಂಗಳ 31ನೇ ತಾರೀಕಿನ ಒಳಗೆ ಒಂದು 31ನೇ ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಇನ್ನು ಆಗಸ್ಟ್ 10ನೇ ತಾರೀಕಿನ ಒಳಗೆ ಮತ್ತೆ ಒಂದು ಕಂತು 32ನೇ ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅಂದ್ರೆ 36 ತಿಂಗಳು ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಸೊ ಯಾರೆಲ್ಲ ಮೊದಲಿನಿಂದಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಾಯ್ನ್ ಆಗಿದ್ದೀರಾ, ನಿಮ್ಮ ಅಕೌಂಟ್ಗೆ ಈಗ 32ನೇ ಕಂತು ಹಣ ಕೂಡ ಜಮೆ ಆಗಿದ್ರೆ ಇನ್ನೂ ಕೂಡ ಬಾಕಿ ಇದೆ. ಅಂದ್ರೆ ಇನ್ನೂ ಕೆಲವು ಕಂತು ಸರ್ಕಾರ ಕೊಡೋದು ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಈಗ ಮುಂದೆ ಸಾಲು ಸಾಲು ಹಬ್ಬಗಳು ಬರುತ್ತೆ. ಆ ಒಂದು ಹಬ್ಬಗಳ ಪ್ರಕಾರ ನಿಮ್ಮ ಅಕೌಂಟ್ಗೆ ಹಣ ಕೂಡ ಟಕಾಟಕದ ಜಮೆ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಸಿಹಿ ಸುದ್ದಿ. ಈ ಬಾರಿ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಮುಂದೆನೂ ಕೂಡ ಅವರೇ ಬಿಡುಗಡೆ ಮಾಡಬಹುದು. ಇನ್ನು ಕರ್ನಾಟಕ ಬಂದ್ ಬಗ್ಗೆನೂ ಕೂಡ ದೊಡ್ಡ ಒಂದು ಅಪ್ಡೇಟ್ ಇಲ್ಲಿ ಬಂದಿದೆ ವೀಕ್ಷಕರೇ. ಹೌದು, ಕರ್ನಾಟಕ ಬಂದ್ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಬಂದ್ ಇಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ವಾಟಾಳ್ ನಾಗರಾಜ್ ಅವರು ಘೋಷಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಮತ್ತೆ ತಮಿಳುನಾಡಿಗೆ ನೀರು ಬಿಡಲು ಸೂಚನೆ ಬಂದಿದೆ. ಸೊ ಮತ್ತೆ ಕರ್ನಾಟಕ ಸಂಪೂರ್ಣ ಬಂದ್ ಅಂತ ಘೋಷಣೆ ಮಾಡಲಾಗಿದೆ. ಶಾಲೆ ಕಾಲೇಜುಗಳಿಗೆ ರಜೆ ಬೀಳುತ್ತಾ, ಸಾರಿಗೆ ಸಂಚಾರ ಇರುತ್ತೋ ಇಲ್ವೋ, ಇವೆಲ್ಲವಕ್ಕೂ ಕೂಡ ಉತ್ತರ ಇನ್ನೂ ಕೂಡ ಬರೋದು ಅಧಿಕೃತವಾಗಿ ಬರೋದು ಬಾಕಿ ಇದೆ ವೀಕ್ಷಕರೇ. ನೋಡಿ, ಮತ್ತೆ ಕಾವೇರಿ ನೀರಿನ ವಿವಾದದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಇಂದು CWRC ಸಭೆಯಲ್ಲಿ ತಮಿಳುನಾಡಿಗೆ ಕರ್ನಾಟಕ ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶ ಹೊರಡಿಸಲಾಗಿದೆ. ಇದರ ಭಾಗವಾಗಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಆಗಸ್ಟ್ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳ ನಡುವೆ ತೀವ್ರ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ. ಬಂದ್ ಮಾಡಲಾಗುತ್ತದೆ ಎಂದು ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಪ್ರಮುಖ ಸಂಘಟನೆಗಳು ಹಿಂದೆ ಸರಿದಿದೆ. ಇದರ ಜೊತೆಗೆ ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಸಹ ಈ ಬಂದ್ ನಿರ್ಧಾರ ಹಿಂದೆ ತೆಗೆದುಕೊಳ್ಳುವಂತೆ ಮನವಿ ಮಾಡಿದೆ. ಆದ್ರೆ ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡೋದಾಗಿ ಹೇಳಿರುವ ಕಾರಣ ಕೆಲ ಭಾಗಗಳಲ್ಲಿ ಬಂದ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ವಾಟಾಳ್ ಬಣದಿಂದ ಬಂದ್ಗೆ ಕರೆ ಕೊಡಲಾಗಿದೆ. ಆಗಸ್ಟ್ 13ನೇ ತಾರೀಕಿನಂದು ಗುರುವಾರದಂದು ಸಂಪೂರ್ಣ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಸಾರಿಗೆ ಸಂಚಾರದ ವಿಷಯಕ್ಕೆ ಬರೋದಾದ್ರೆ BMTC ಮತ್ತು KSRTC ಇನ್ನೂ ಕೂಡ ಈ ಬಂದ್ಗೆ ತಮ್ಮ ಬೆಂಬಲವನ್ನ ಸೂಚಿಸಿಲ್ಲ. ಹೀಗಾಗಿ ಸಾರಿಗೆ ವ್ಯವಸ್ಥೆ ಇರುವ ಕಾರಣ ಶಾಲೆ ಕಾಲೇಜುಗಳು ಎಂದಿನಂತೆ ಓಪನ್ ಇರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಲ್ಲದೆ ಖಾಸಗಿ ಶಾಲೆಗಳ ಒಕ್ಕೂಟ ರೂಪ್ಸಾಸ ಬೆಂಬಲ ಸೂಚಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಮುಂದಿನ ಬರೋ ದಿನ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನು 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಕೂಡ ಘೋಷಣೆ ಆಗಿದೆ. ನೋಡಿ, 6ನೇ ಗ್ಯಾರಂಟಿ ನಿಮಗೆಲ್ಲ ಗೊತ್ತೇ ಇದೆ, ಭೂಮಿ ಗ್ಯಾರಂಟಿ. ಅಂದ್ರೆ B ಖಾತಾ ಆಸ್ತಿಗಳಿಗೆ A ಖಾತಾ ಮಾನ್ಯತೆ ನೀಡೋದು. ಇದು 6ನೇ ಗ್ಯಾರಂಟಿ, ಭೂಮಿ ಗ್ಯಾರಂಟಿ. ಈಗ 7ನೇ ಗ್ಯಾರಂಟಿ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿದ್ದಾರೆ.
ಕುಡಿಯುವ ನೀರು ಯೋಜನೆ. ಹೌದು, 7ನೇ ಗ್ಯಾರಂಟಿ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿರುವಂತದ್ದು. 2027 ಒಳಗೆ ಎತ್ತಿನ ಹೊಳೆ ಮತ್ತು HN ವ್ಯಾಲಿ ಪೂರ್ಣ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ವೀಕ್ಷಕರೇ. ಹೌದು, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನೀಡಿದ 5 ಗ್ಯಾರಂಟಿ ಯೋಜನೆ ಜನತೆಯ ಬದುಕನ್ನೇ ಬದಲಾಯಿಸಿದೆ ಎಂದ್ರು. ಮತ್ತೆ ನಮ್ಮ ಕೃಷ್ಣ ಬೈರೇಗೌಡ ಅವರ ಅಭಿಲಾಷೆಯಂತೆ ದಶಕಗಳಿಂದ ನಿವೇಶನ ಮಾಲೀಕರು ತೊಂದರೆ ಅನುಭವಿಸ್ತಾ ಇದ್ರು. ಬಿ ಖಾತೆಯಿಂದ ಎ ಖಾತೆಗೆ ಬದಲಾಯಿಸಿ ಕೊಡುವ 6ನೇ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಲಾಗಿದೆ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ನಮ್ಮ ಕರ್ನಾಟಕ ರಾಜ್ಯದಂತ ಕುಡಿಯುವ ನೀರಿನ ಕೊರತೆ ಕಾಡದಂತೆ ಮಾಡುವ ನಮ್ಮ ಜಲ ಯೋಜನೆ 7ನೇ ಗ್ಯಾರಂಟಿ ಆಗಿದೆ ಅಂತ ಹೇಳಿದ್ದಾರೆ. ಎತ್ತಿನ ಹೊಳೆ, HN ವ್ಯಾಲಿ ಯೋಜನೆಗಳಿಗೆ ಹೆಚ್ಚಿನ ವೇಗ ನೀಡಿ 2027 ಒಳಗೆ ಕಾಮಗಾರಿ ಪೂರ್ಣ ಮಾಡುವ ಸಂಕಲ್ಪ ಮಾಡಲಾಗಿದೆ. ಸೊ 7ನೇ ಗ್ಯಾರಂಟಿ ಬಂದು ಕುಡಿಯುವ ನೀರಿನ ಯೋಜನೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಖಾಲಿ ಸೈಟು ನಿವೇಶನ ಹೊಂದಿದವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಆ ಖಾಲಿ ಸೈಟ್ ಸ್ವಚ್ಛ ಮಾಡದ ಮಾಲೀಕರಿಗೆ 1 ಲಕ್ಷ ರೂಪಾಯಿ ದಂಡ. ತ್ಯಾಜ್ಯ ಮುಕ್ತ ಅಭಿಯಾನದಡಿ ಖಾಲಿ ನಿವೇಶನಗಳ ಸ್ವಚ್ಛತೆ ಆಗಸ್ಟ್ 15 ಅಂತಿಮ ಗುಡು ಅಂತ ಹೇಳಲಾಗಿದೆ. ಹೌದು, ತ್ಯಾಜ್ಯ ಮುಕ್ತ ಅಭಿಯಾನದಡಿ ಖಾಲಿ ನಿವೇಶನಗಳನ್ನ ಸ್ವಚ್ಛ ಮಾಡದ ಮಾಲೀಕರ ವಿರುದ್ಧ 25,000 ರೂಪಾಯಿದಿಂದ 1 ಲಕ್ಷ ರೂಪಾಯಿ ದಂಡ ಹಾಕಲಾಗುತ್ತೆ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಚ್ಚರಿಸಿದೆ. ಇದು ಬೆಂಗಳೂರು ಜನತೆಗೆ, ಯಾರೆಲ್ಲ ಬೆಂಗಳೂರಲ್ಲಿ ಆಸ್ತಿ ಮಾಡಿರ್ತೀರಾ, ಸ್ವಂತ ಜಾಗ ನಿವೇಶನ ಹೊಂದಿರ್ತೀರಾ, ಅವರಿಗೆ ಹೊಸ ರೂಲ್ಸ್ ಕೂಡ ಈಗ ಶುರುವಾಗಿದೆ. ನೀವೇನಾದ್ರೂ ಸ್ವಂತ ಒಂದು ಜಾಗ ಮತ್ತೆ ಒಂದು ಖಾಲಿ ನಿವೇಶನ ಹೊಂದಿದ್ರೆ ನೀವು ನಿಮ್ಮ ಒಂದು ನಿವೇಶನಗಳನ್ನ ಸ್ವಚ್ಛ ಮಾಡಬೇಕು. ಮತ್ತೆ ಅಲ್ಲಿ ಯಾರು ಕೂಡ ಅನಧಿಕೃತವಾಗಿ ಕಸ ಹಾಕದಂತೆ ನೋಡ್ಕೋಬೇಕು. ಸೈಟ್ ಸುತ್ತಲೂ ಬೇಲಿ ಅಥವಾ ಕಾಂಪೌಂಡ್ ಗೋಡೆ ನಿರ್ಮಿಸಿಕೊಳ್ಳುವುದು ಕಡ್ಡಾಯ. ನೋಡಿ ವೀಕ್ಷಕರೇ, ಖಾಲಿ ಸೈಟಿನ ಸುತ್ತಮುತ್ತ ಒಂದು ಕಾಂಪೌಂಡ್ ಕಟ್ಟಿ ಅಲ್ಲಿ ಯಾರು ಕೂಡ ಕಸ ಹಾಕಬಾರದು. ಆ ತರ ಒಂದು ಮೇಂಟೈನ್ ಮಾಡೋದು ಮಾಲೀಕರ ಜವಾಬ್ದಾರಿ ಅಂತ ಹೇಳಲಾಗಿದೆ. ಮತ್ತೆ ಯಾರೆಲ್ಲ ಈ ಒಂದು ಮಾಲೀಕರು ಈ ನಿಯಮಗಳನ್ನ ಪಾಲನೆ ಮಾಡೋದಿಲ್ಲ ಅವರಿಗೆ ದಂಡವನ್ನು ಕೂಡ ಹಾಕಲಾಗುತ್ತೆ ಮತ್ತು ದಂಡದ ಪಟ್ಟಿ ಕೂಡ GBA ಬಿಡುಗಡೆ ಮಾಡಿರುವಂತದ್ದು ವೀಕ್ಷಕರೇ. ಸೊ ನಿವೇಶನದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಆಸ್ತಿ ತೆರಿಗೆಯೊಂದಿಗೆ ದಂಡದ ಮೊತ್ತವನ್ನು ವಸೂಲಿ ಮಾಡಲಾಗುತ್ತೆ. ಸಾರ್ವಜನಿಕ ಆರೋಗ್ಯ ಮತ್ತು ನಗರ ಸ್ವಚ್ಛತೆ ಹಿತದೃಷ್ಟಿಯಿಂದ ಈ ನಿಗದಿತ ದಿನಾಂಕಗಳೊಳಗೆ ತಮ್ಮ ನಿವೇಶನಗಳನ್ನ ಸ್ವಚ್ಛ ಮಾಡಬೇಕು ಮತ್ತು ತ್ಯಾಜ್ಯ ಮುಕ್ತವಾಗಿಡಲು ಸಹಕರಿಸುವಂತೆ ಖಾಲಿ ನಿವೇಶನಗಳ ಮಾಲೀಕರಲ್ಲಿ ಕೋರಲಾಗಿದೆ ಅಂತ GBA ಮುಖ್ಯಸ್ಥರು, ಆಯುಕ್ತರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಬಹುದು, ಅಂತ್ಯೋದಯ ಕಾರ್ಡ್ ಇರಬಹುದು, ನಿಮಗೂ ಕೂಡ ಭರ್ಜರಿ ಒಂದು ಸಿಹಿ ಸುದ್ದಿ ಕೂಡ ಇದೆ. ಇನ್ನೊಂದು ಕಡೆಗೆ BPL ಕಾರ್ಡ್ ಪ್ರತಿ ಸದಸ್ಯನಿಗೆ 10 kg ಆಹಾರಧಾನ್ಯ ವಿತರಣೆ ನಡೀತಾ ಇದೆ. 2 ತಿಂಗಳ ಪಡಿತರ ಈ ಬಾರಿ ವಿತರಣೆ ಆಗುತ್ತಾ ಎಂಬ ಪ್ರಶ್ನೆ. ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಬೆಂಗಳೂರು ಅನೌಪಚಾರಿಕ ಪಡಿತರ ಪ್ರದೇಶ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ 2 ತಿಂಗಳ ಪಡಿತರ ಒಂದೇ ಬಾರಿಗೆ ಪ್ರಸಕ್ತ ತಿಂಗಳಿಗೆ ಕಾರ್ಡ್ದಾರರಿಗೆ ವಿತರಣೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಅಂತ್ಯೋದಯ ಕಾರ್ಡ್ನ ಪ್ರತಿ ಕುಟುಂಬಕ್ಕೆ 42 kg ರಾಗಿ, 28 kg ಅಕ್ಕಿ ಸೇರಿ 70 kg ಹಾಗೂ BPL ಕಾರ್ಡ್ ಹೊಂದಿರುವ ಪ್ರತಿ ಸದಸ್ಯನಿಗೆ 6 kg ರಾಗಿ, 4 kg ಅಕ್ಕಿ ಸೇರಿ ಒಟ್ಟು 10 kg ಆಹಾರ ಧಾನ್ಯಗಳು ಸಿಗಲಿವೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರತ್ಯೇಕವಾಗಿ 2 ಬಾರಿ ಆಧಾರ್ ಬಯೋಮೆಟ್ರಿಕ್ ದೃಢೀಕರಣ ಕಡ್ಡಾಯ ಮಾಡಲಾಗಿದೆ ವೀಕ್ಷಕರೇ. ಇನ್ನು 2ನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮುಂದಿನ ಬರೋ ದಿನ ಅಂದ್ರೆ 2 ತಿಂಗಳ ಒಳಗೆ ಇಂದಿರಾ ಕಿಟ್, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಕೂಡ BPL ಅಂತ್ಯೋದಯ ಕಾರ್ಡ್ದವರಿಗೆ ಸಿಗಲಿದೆ, ಅಕ್ಕಿ ಬದಲಾಗಿ. ಇನ್ನು ಕೇಂದ್ರ ಸರ್ಕಾರದಿಂದ ಸದ್ಯಕ್ಕೆ ಅಕ್ಕಿ ಮತ್ತು ರಾಗಿ ವಿತರಣೆ ಕಂಟಿನ್ಯೂ ಇರಲಿದೆ.